ಈಗ ಡಿ ಕೆ ಶಿವಕುಮಾರ್ ಅವರು ಮಾತನಾಡಿದ್ದನ್ನು ಕೇಳಿಸ್ಕೊಂಡ್ರಿ. ಆದರೆ ಇದೇ ಡಿ ಕೆ ಶಿವಕುಮಾರ್ ರಾಜ್ಯದ ಉಪಮುಖ್ಯಮಂತ್ರಿಯವರ ಮಾತಿಗೆ ಕವಡೆ ಕಾಸಿನ ಕಿಮ್ಮತ್ತಿಲ್ವಾ ಅನ್ನುವ ರೀತಿಯಲ್ಲಿ ಮತ್ತೊಂದು ಆ್ಯಕ್ಟಿವಿಟಿ ನಡೀತಾ ಇದೆ. ಏನು ಅಂತ ಹೇಳಿದರೆ, ಡೆಲ್ಲಿಯಲ್ಲಿ ಸಿದ್ದು ಬಣದ ಸರ್ಜರಿ ಗೇಮ್ ನಡೀತಾ ಇದೆ. ಪಾಲಿಟಿಕ್ಸ್ ಅಂದ್ರೆ ಗೇಮ್, ಅದರಲ್ಲಿ ಸರ್ಜರಿ ಭರ್ಜರಿ ಎಲ್ಲವೂ ಕೂಡ ಇದ್ದೇ ಇರುತ್ತೆ. ಅಂದರೆ ಒಂದು ಅಥೆಂಟಿಸಿಟಿ ಕ್ವೆಶ್ಚನ್, ಅಂದರೆ ಪ್ರಾಮಾಣಿಕತೆಯ ಪ್ರಶ್ನೆ ಇಲ್ಲಿ ಉದ್ಭವಿಸುತ್ತೆ. ಸುಮ್ಮನೆ ಮೇಲ್ನೋಟಕ್ಕೆ ಎಲ್ಲರೂ ಒಗ್ಗಟ್ಟಾಗಿದ್ದೀವಿ ಅನ್ನೋದು ಕೊನೆಗೆ ಅವರ ಸ್ವಾರ್ಥದ ರಾಜಕಾರಣ ಇರೋದ್ರಿಂದಲೇ ಇಂತಹ ಸುದ್ದಿ ಪುಷ್ಟಿಯನ್ನು ಪಡೆದುಕೊಳ್ಳುತ್ತೆ. ಕ್ಯಾಬಿನೆಟ್ ರೀಶಫಲ್ ಆಗಲೇಬೇಕು, ನಮಗೂ ಸಚಿವ ಸ್ಥಾನ ಬೇಕೇ ಬೇಕು. ನಿನ್ನೆ ನಾವೆಲ್ಲ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಭೇಟಿ ಮಾಡಿದ್ವಿ. ನಮ್ಮ ಒತ್ತಾಸೆ ಏನಿದೆ ಅದನ್ನು AICC ಅಧ್ಯಕ್ಷರ ಬಳಿ ಹೇಳ್ಕೊಂಡಿದ್ದೀವಿ. AICC ಅಧ್ಯಕ್ಷರು ಬಹಳ ಸಹಾನುಭೂತಿಯಿಂದಲೇ ನಮ್ಮ ಮನವಿಯನ್ನು ಆಲಿಸಿದ್ದಾರೆ. ಅಧ್ಯಕ್ಷರು ನಮಗೆ ನ್ಯಾಯ ಕೊಡೋ ಕೆಲಸ ಮಾಡ್ತಾರೆ ಅನ್ನೋ ಭರವಸೆ ಇದೆ, ವಿಶ್ವಾಸ ಇದೆ ಅಂಥೇಳಿ ಕಾಂಗ್ರೆಸ್ನ ಹಿರಿಯ ಶಾಸಕ TB ಜಯಚಂದ್ರ ಅವರು ಮಾತನಾಡಿದ್ದಾರೆ. ಇನ್ನು ಇವತ್ತು ಉಳಿದ ಹೈಕಮಾಂಡ್ ನಾಯಕರನ್ನು ನಾವು ಭೇಟಿ ಮಾಡ್ತೀವಿ. ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಭೇಟಿಗೂ ಕೂಡ ಪ್ರಯತ್ನ ಮಾಡ್ತೀವಿ. ಆದರೆ ಅವರು ದೆಹಲಿಲಿ ಇಲ್ಲ ಅನ್ನೋ ಒಂದು ನ್ಯೂಸ್ ಇದೆ. ಪಾರ್ಲಿಮೆಂಟ್ ಇರೋದ್ರಿಂದ ಕಷ್ಟ, ಆದರೂ ಪ್ರಯತ್ನ ನಡೆಸಿದ್ದೇವೆ. ಆದರೆ CM ಹಾಗೂ DCM ಅವರು ದೆಹಲಿಗೆ ಬರೋದು ನಮಗೆ ಗೊತ್ತಿಲ್ಲ. ದೆಹಲಿಯಲ್ಲಿ ಹಿರಿಯ ಶಾಸಕ ಮಾಜಿ ಮಂತ್ರಿ TB ಜಯಚಂದ್ರ ಅವರ ಹೇಳಿಕೆ ಅದು. ಹೌದು, ಪುನಾರಚನೆ ಆಗಬೇಕು, ತುಂಬ ಸಮಯ ಆಯಿತು. ನಾವು ಬಿಹಾರ ಚುನಾವಣೆ, ಆ ಚುನಾವಣೆ, ಉಪಚುನಾವಣೆ ಎಲ್ಲ ಮುಗಿಲಿ ಅಂತ ಕಾಯ್ತಾ ಕೂತ್ಕೊಂಡ್ರೆ ಈ ಅವಧಿನೇ ಮುಗಿದೋಗ್ಬಿಡುತ್ತೆ ಅನ್ನುವ ಒಂದು ಇಂಗಿತವನ್ನು ವ್ಯಕ್ತಪಡಿಸ್ದಂಗೆ ಕಾಣ್ತಾ ಇದೆ. ಅಧ್ಯಕ್ಷರು ನಮ್ಗೆ ನ್ಯಾಯ ಕೊಡ್ತಾರೆ, ನ್ಯಾಯ ಕೊಡಿಸ್ತಾರೆ, ನಮ್ಮ ಆಸೆ ಈಡೇರಿಸ್ತಾರೆ, ನಮ್ಮ ಮನವಿಯನ್ನು ಆಲಿಸ್ತಾರೆ ಅನ್ನೋ ಭರವಸೆ, ವಿಶ್ವಾಸ, ನಂಬಿಕೆ ನಮಗಿದೆ. ಮಾತನ್ನು ಹೇಳಲೇಬೇಕು, ಹೇಳ್ತಾರೆ. ಆದರೂ ಅಲ್ಲಿ ಏನಾಗಬೇಕು ಅಂದರೆ ಒಂದು ಪ್ರೆಷರ್ನ ಕ್ರಿಯೇಟ್ ಮಾಡೋದನ್ನು ನಾವು ಗಮನಿಸ್ಬೋದು. ನೋಡಿ, ಈ ಬೆಳವಣಿಗೆ ಮುಂದೆ ಯಾವ ವಿಚಾರಗಳಿಗೆ ದಿಕ್ಸೂಚಿ ಆಗುತ್ತೆ ಅನ್ನೋದನ್ನು ಗಮನಿಸ್ತಾ ಹೋದರೆ, ಒಂದು ಕಡೆ ಪವರ್ ಫೈಟ್, ಕುರ್ಚಿ ಕದನ ನಡೀತಾ ಇದೆ. ಇನ್ನೊಂದು ಕಡೆ ಪುನಾರಚನೆ, ನಮ್ಮ ಮಂತ್ರಿ ಸ್ಥಾನವನ್ನು ನಾವು ಗಟ್ಟಿಗೊಳಿಸ್ಕೊಳ್ಬೇಕು ಅನ್ನೋದು ಒಂದು ಕಡೆ. ಇನ್ನೊಂದು ಹೊಸದಾಗಿ ನಾವು ಮಂತ್ರಿ ಆಗೋದು ಬೇಡವೇನ್ರಿ ಅನ್ನೋದು ಮತ್ತೊಂದು ಕಡೆ. ಮತ್ತಷ್ಟು ಮಾತನಾಡೋಣ. ಅದಕ್ಕಿಂತ ಮುಂಚೆ ಲೆಟ್ಸ್ ಹ್ಯಾವ್ ಅ ಲುಕ್. ಅವಕಾಶಗಳು ನಾವು ಹೀಗೆ ಮಾಡಬೇಕು, ಹಾಗೆ ಮಾಡಬೇಕು ಅಂತಕ್ಕಂಥ ಪ್ರಶ್ನೆ ಎತ್ತಿಲ್ಲ ನಾವು. ಏನಂದ್ರೆ 5 ವರ್ಷದಲ್ಲಿ ಈಗಾಗಲೇ 3 ವರ್ಷ ಮುಗ್ದಿದೆ. ಒಂದು ಬ್ಯಾಚ್ಗೆ ಈಗಾಗಲೇ ಸಾಮಾಜಿಕ ನ್ಯಾಯನೂ ಒಳಗೊಂಡಂತೆ ಹೊಸಬರಿಗೆ ಅವಕಾಶವನ್ನು ಕೊಡುವಂತಕ್ಕಂಥವನ್ನು ಆಗಿದೆ. ಅದೇ ರೀತಿಯಾಗಿ ಸ್ವಲ್ಪ ಹಿರಿಕಿರ್ತಕ್ಕಂಥವ್ರು 3 ಟರ್ಮ್ನಿಂದ 5 ಟರ್ಮ್ ಆಗಿರ್ತಕ್ಕಂಥವ್ರು ಕೂಡ ಬಹಳಷ್ಟು ಜನಕ್ಕೆ ನಿನ್ನೆ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡಿ ನಮ್ಮ ಒತ್ತಾಸೆ ಏನಿದೆ ಅಂತಕ್ಕಂಥದ್ದನ್ನು ಮತ್ತು ನಮ್ಮ ಬೇಡಿಕೆ ಏನಿದೆ ಅಂತಕ್ಕಂಥದ್ದು ಅವ್ರು ಮುಂದೆ ಇಟ್ಟಿದ್ದಾರೆ. ಅವರು ಅತ್ಯಂತ ಸಹಾನುಭೂತಿಯಿಂದ ನಮ್ಮ ಮನವಿಯನ್ನು ಸ್ವೀಕರಿಸಿದ್ದಾರೆ. ಎಲ್ಲೋ ಒಂದ್ ಕಡೆಗೆ ನಮಗೆ ನ್ಯಾಯವನ್ನು ಕೊಡ್ತಕ್ಕಂಥ ಕೆಲಸ ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ. ಇವತ್ತು ಕೂಡ ನಾವು ಬೇರೆ ಮುಖಂಡಗಳನ್ನು ಕೂಡ ಇವತ್ತು ನೋಡಬೇಕು ಅಂತ ಹೇಳಿ ಪ್ರಯತ್ನ ಪಡ್ತಿದ್ದೀವಿ. ಸದ್ಯದಲ್ಲಿ ಪಾರ್ಲಿಮೆಂಟ್ ಕೂಡ ಇರ್ತಕ್ಕಂಥ ಹಿನ್ನೆಲೆ, ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಇರ್ತಕ್ಕಂಥ ಹಿನ್ನೆಲೆ ಈಗ ಅವರ ಟೈಮನ್ನು ಕೂಡ ಕೇಳಿ ಮಾಡಿ ಭೇಟಿ ಮಾಡುವಂತ ಪ್ರಯತ್ನ ಮಾಡ್ತೀವಿ. ಸರ್, ಒಂದ್ ಕಡೆ ನೀವು ಇಲ್ಲೇ ಇದ್ದೀರಿ, ಈಗ CM DCM ಕೂಡ ಬರ್ತಿದ್ದಾರೆ ನಾಡಿದ್ದು. ಸೊ ಮುಂದಿನ ಕಾರ್ಯ ಅವ್ರನ್ನು ಇಲ್ಲೇ ಭೇಟಿ ಅವರು ನಾವು ಭೇಟಿ ಆಗ್ತಿದ್ದೀವಿ. ನಾವು CM DCM ಯಾವತ್ತೂ ಕೂಡ ಭೇಟಿ ಆಗ್ತಾ ಇದ್ದಾರೆ. ಏನು ವ್ಯತ್ಯಾಸ ಏನಿಲ್ಲ. ಒಬ್ರು ಯಾವಾಗ ಬರ್ತಾರೆ ಏಕತೆ ಇರ್ತಕ್ಕಂಥದ್ದು ನನಗೆ ಗೊತ್ತಿಲ್ಲ. ನೋಡೋಣ, ರಾಹುಲ್ ಗಾಂಧಿ ಟ್ರೈ ಮಾಡ್ತೀವಿ, ನೋಡೋಣ. ಈಗ ಯಾಕಂದ್ರೆ ಪಾರ್ಲಿಮೆಂಟ್ ಸೆಷನ್